ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಒಂದನ್ನು ಸಲ್ಲಿಸೋದಕ್ಕೆ ಬಯಸುತ್ತೇನೆ. ಒಂದು ವಾಕ್ಯವು ನಿಮ್ಮ ಮುಂದೆ ಇಡೋದಕ್ಕೆ ಬಯಸುತ್ತೇನೆ. ಅದು ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ ಅದರ 17ನೇ ವಚನ. ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಯೋಹಾನನು ಯೇಸುವನ್ನು ಕಂಡಾಗ ಸತ್ತವನ ಹಾಗೆ ಆತನ ಮುಂದೆ ಬಿದ್ದನೆಂಬುದಾಗಿ. ಈ ದಿನದಲ್ಲಿ ಪ್ರಾರ್ಥಿಸುವಾಗ, ಆಲಯಕ್ಕೆ ಬರುವಾಗ, ದೇವರನ್ನು ಹುಡುಕುವುದಕ್ಕೆ ಹೋಗುವಾಗ, ಸತ್ಯವೇದದಲ್ಲಿ ದೇವರ ವಾಕ್ಯವನ್ನು ಕಂಡುಕೊಳ್ಳುವಾಗ ಅನೇಕ ಜನರು ಮಾಡಬೇಕಾದಂತ ಒಂದು ವಿಷಯವನ್ನು ದೇವರು ಈ ದಿನದಲ್ಲಿ ನಮಗೆ ಕಲಿಸಿಕೊಡುತ್ತಾ ಇದ್ದಾನೆ. ಯಾವಾಗಲ ದೇವರನ್ನು ನಾವು ನೋಡುತ್ತೇವೋ ಸತ್ತವರ ಹಾಗೆ ಆತನ ಮುಂದೆ ಬೀಳಬೇಕೆಂಬುದಾಗಿ. ಹೇಗೆ? ಆತನನ್ನು ಕಾಣುವಾಗ ಆತನು ಪರಿಶುದ್ಧನು. ನಮ್ಮ ಒಳಗಡೆ ಇರುವಂತ ಪಾಪ, ನಮ್ಮ ಒಳಗಡೆ ಇರುವಂತ ಹೆಮ್ಮೆ, ನಮ್ಮ ಒಳಗಡೆ ಇರುವಂತ ಕೋಪ, ನಮ್ಮ ಒಳಗಡೆ ಇರುವಂತ ಆಡಂಬರ, ಇಹಲೋಕಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಗಳು ಯೇಸುವನ್ನು ನೋಡುವಾಗ ಆತನ ಮುಂದೆ ಎಲ್ಲವೂ ಸತ್ತ ಹಾಗೆ ಬಿಡಬೇಕು. ನಾವು ಕೂಡ ಆತನ ಹಾಗೆ ಮಾರ್ಪಡಬೇಕು. ಯಾವಾಗೆಲ್ಲ ದೇವರ ಮುಂದೆ ಹೋಗುತ್ತೇವೆ, ದೇವರೇ ನನ್ನಲ್ಲಿರುವಂತ ಎಲ್ಲ ಕಾರ್ಯಗಳನ್ನು ಸಾಯಿಸು, ನಿನ್ನ ಹಾಗೆ ಮಾಡು ದೇವರೇ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಲೂ ನಾವು ಮಹಿಮೆಯಾದ ಕಾರ್ಯ ಮಾಡುತ್ತೇವೆ. ಇದೇ ಯೋಹಾನನು ಆ ದಿನದಲ್ಲಿ ಅಪೋಸ್ತಲರ ಸಂಗಡ ಕೂಡಿ ಇರುವಾಗ ಪವಿತ್ರಾತ್ಮನು ಅಪೋಸ್ತಲರ ಮೇಲೆ ಅಗ್ನಿ ನಾಲಿಗೆಗಳಾಗಿ ಇಳಿದು ಬಂದನೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಓದುವಾಗ ಈ ಒಂದು ಯೋಹಾನನು ಆ ಸ್ಥಳದಲ್ಲಿ ಪವಿತ್ರಾತ್ಮನ ಮೇಲೆ ಹೊಂದಿದ್ದನು, ಆದರೆ ಇಲ್ಲಿ ಪವಿತ್ರಾತ್ಮನ ಒಳಗಡೆ ಆತ್ಮ ಪರವಶನಾದನೆಂಬುದಾಗಿ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಆರಂಭ ಕಾಲದಲ್ಲಿ ಪವಿತ್ರಾತ್ಮನಿಂದ ಮೇಲೆ ಬಂದು ಇಳಿದನು, ಆದರೆ ನೀನು ಹೋಗುವಾಗ ಪ್ರಾರ್ಥನೆಯಲ್ಲಿ ಬೆಳೆಯುತ್ತಾ ಆತ್ಮನ ಒಳಗಡೆ ನೀನು ಹೋಗುವುದಾದರೆ ನಿಶ್ಚಯವಾಗಲೂ ಈ ಯೋಹಾನನು ಸತ್ತವನಾಗಿ ದೇವರ ಮುಂದೆ ಬಿದ್ದ ಪ್ರಕಾರ ನಿನ್ನ ಒಳಗಡೆ ಇರುವಂತ ಎಲ್ಲ ಕಾರ್ಯಗಳು ಸತ್ತವನ ಹಾಗೆ ಕಾಣುವಾಗ ನಿಶ್ಚಯವಾಗಲೂ ದೇವರ ಮಹಿಮೆಯನ್ನು ಕಾಣುತ್ತೇವೆ. ಅದಾದ ನಂತರವೇ ಯೋಹಾನನಿಗೆ ಪ್ರಕಟಣೆಗಳು, ಪ್ರವಾದನೆಗಳು ಅವನ ಜೀವನದಲ್ಲಿ ಬಂದಿದೆ. ಅದರಲ್ಲಿ ದೇವರನ್ನು ಬೆಳಗಿನ ಸಮಯ ಹುಡುಕುವಾಗ, ಸಂಜೆ ವೇಳೆ ಹುಡುಕುವಾಗ, ಸತ್ಯವೇದ ನಿಂತುಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರ ಬಳಿ ಒಂದು ನಾವು ನೆನಪಿಗೆ ತಂದುಕೊಳ್ಳಬೇಕು. ದೇವರೇ, ಯೋಹಾನನು ನಿನ್ನ ಮುಂದೆ ಇರುವಾಗ ಸತ್ತವನ ಹಾಗೆ ಬಿದ್ದನು. ನಾನು ಕೂಡ ನನ್ನ ಹೃದಯದ ಒಳಗಡೆ, ನನ್ನ ಜೀವನದ ಒಳಗಡೆ ಇರುವಂತ ಎಲ್ಲ ಕಾರ್ಯ ಸಾಯಿಸುತ್ತಾ ನನ್ನ ಆತ್ಮವು ನಿನ್ನ ಮಹಿಮೆಯಲ್ಲಿ ಕಾಣುತ್ತಿದ್ದು ಬಯಸುತ್ತೇನೆ. ನಿಶ್ಚಯವಾಗಲೂ ಯೋಹಾನಿಗೆ ದೊರಕಿದಂತ ಪ್ರವಾದನ ಪ್ರಕಟಣೆ ನಮಗೂ ದೇವರ ದಯಪಾಲಿಸುತ್ತಾರೆ. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನು ಆಶೀರ್ವಾದ.